ಹಲೋ ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾಡಿ ತುಂಬ ಬೋರ್ ಅನಿಸ್ತಿದೆಯಾ? ಹಾಗಿದ್ದರೆ ಈ ಕ್ವಿಕ್ ರೆಸಿಪಿನ ಟ್ರೈ ಮಾಡಿ. ರಾಗಿ ಶಾವ್ಗೆ ಇದು ಮಾಡಲು ತುಂಬ ಈಸಿ ಆಗಿದೆ ಹಾಗೂ ರಾಗಿ ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಇದನ್ನು ಮಾಡೋದಕ್ಕೆ 2 ಪ್ಯಾಕೆಟಷ್ಟು ರಾಗಿ ಶಾವ್ಗೆ ತೊಗೊತಾ ಇದ್ದೀನಿ. ಅನಿಲ್ ಬ್ರ್ಯಾಂಡು. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ 3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಹಾಗೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರಾಗಿ ಶಾವ್ಗೆ ಹಾಕ್ಕೊಳ್ಳೋಣ. 2 ಪ್ಯಾಕೆಟಷ್ಟು ಶಾವ್ಗೆನ ನೀರೊಳಗಡೆ ಹಾಕ್ಕೊಳ್ಳೋಣ. ಹಾಕಿದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ 1 ನಿಮಿಷ ಹಾಗೆ ಇಡೋಣ. ಅದು ಶಾವ್ಗೆ ಉಪ್ಪು ಹಿಡೀಲಿ, ಅದಕ್ಕೆ 1 ನಿಮಿಷ ಹಾಗೆ ಇಡೋಣ. 1 ನಿಮಿಷ ಆದಮೇಲೆ ಹಾಗೆ ಒಂದು ಸ್ವಲ್ಪ ಕೈಯಲ್ಲೇ ಸೋಸ್ಕೊಂಡು ನೀರನ್ನ ಶಾವ್ಗೆನ ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ಫುಲ್ ಕ್ವಾಂಟಿಟಿನ ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ಇವಾಗ ಈ ಪಾತ್ರೆನ 15ರಿಂದ 20 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಹೊತ್ತು ಸ್ಟೀಮ್ ಮಾಡೋದಕ್ಕೆ ಹೋಗಬೇಡಿ, ಶಾವ್ಗೆ ಮುದ್ದೆ ಆದಾಗ ಆಗಿಬಿಡುತ್ತೆ. 15 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ನೋಡಿ, ಇವಾಗ 15 ನಿಮಿಷ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ಶಾವ್ಗೆ ಎಷ್ಟು ಬಿಡಿ ಆಗಿದೆ ಹಾಗೂ ನೀಟಾಗಿ ಬೆಂದಿದೆ ಕೂಡ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಈ ಥರ ಇದ್ದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇವಾಗ ಇದು ಒಂದು ಸ್ವಲ್ಪ ತಣ್ಣಗಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಗೂ ತುರಿದಿರೋ ಕೊಬ್ಬರಿ ಹಾಕೋಣ. ಇವಾಗ ಇದು ರೆಡಿ ಇದೆ. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸಿರೋ ಶಾವ್ಗೆ ಹಾಗೂ ಇವಾಗ ಪ್ರಿಪೇರ್ ಮಾಡಿ ನಾವು ಗೊಜ್ಜನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಟೇಸ್ಟ್ ಮಾಡಿ ನೋಡಿ. ಇವಾಗ ಏನೇನೋ ಉಪ್ಪು ಏನಾರ ಕಮ್ಮಿ ಇದ್ದರೆ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.